ಬ್ರೇಕಿಂಗ್ ನ್ಯೂಸ್ ಇದೆ. ಬಿಜೆಪಿ ನಾಯಕರ ಎಡವಟ್ಟು ಹೇಳಿಕೆಗಳಿಗೆ ಹೈಕಮಾಂಡ್ ಫುಲ್ ಗರಂ ಆಗಿದೆಯಂತೆ. ವಿವಾದಿತ ಹೇಳಿಕೆಗಳನ್ನ ನೀಡದಂತೆ ಹೈಕಮಾಂಡ್ ಬಿಜೆಪಿ ರಾಜ್ಯ ನಾಯಕರಿಗೆ ತಾಕೀತು ಮಾಡಿದೆ. ಕೆಎಸ್ ಈಶ್ವರಪ್ಪ, ಬಸನಗೌಡ ಪಾಟೀಲ್ ಹಾಗೆ ಅನಂತಕುಮಾರ್ ಹೆಗಡೆಗೆ ತಾಕೀತು ಮಾಡಿದೆಯಂತೆ. ಇದು ಚುನಾವಣಾ ಸಮಯ ಅಂತ ಗೊತ್ತಿದ್ರು ಹೀಗೆ ಮಾತನಾಡಿದ್ರೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಹೈಕಮಾಂಡ್ ಮಾಡಿದೆ. ಸೀನಿಯರ್ ಲೀಡರ್ಸ್ಗಳಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದೆ. ಮೂವರು ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದೆ ಬಿಜೆಪಿ ಹೈಕಮಾಂಡ್. ಎಲೆಕ್ಷನ್ ಬಳಿಕ ಸಿಎಂ ನೆಗೆದು ಬೀಳ್ತಾರೆ ಅಂತ ಕೆಎಸ್ ಈಶ್ವರಪ್ಪ ಕೊಟ್ಟಂತ ಹೇಳಿಕೆ, ಬಿಜೆಪಿ ಅಭ್ಯರ್ಥಿಗಳಲ್ಲಿ ಬಹುತೇಕರು ಅಯೋಗ್ಯರೇ ಇದ್ದಾರೆ ಅಂತ ಯತ್ನಾಳ್ ಹೇಳಿದ್ದು, ದಲಿತರ ಪ್ರತಿಭಟನೆ ಬಗ್ಗೆ ಮಾತನಾಡ್ತಾ ದಲಿತರನ್ನ ನಾಯಿ ಅಂತ ಬಳಕೆ ಮಾಡಿದ್ದು ಅನಂತಕುಮಾರ್ ಹೆಗಡೆ ಅವರಾಗಿರ್ಬೋದು. ಬಿಜೆಪಿ ನಾಯಕರ ಹೇಳಿಕೆಗಳನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ ವಿಪಕ್ಷಗಳು. ಇದಕ್ಕೆ ಯಾಕೆ ಆಸ್ಪದ ಕೊಡ್ತೀರಾ ಅಂತ ಹೈಕಮಾಂಡ್ ಪ್ರಶ್ನೆ ಮಾಡ್ತಿದೆ. ಇನ್ನು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೂಡ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದೆ ಅಲ್ವಾ? ರಾಜ್ಯ ಬಿಜೆಪಿ ನಾಯಕರು ಯಾವ ರೀತಿ ಭಾಷಣ ಮಾಡ್ತಿದ್ದಾರೆ, ಯಾವ ರೀತಿ ಪದಪ್ರಯೋಗಗಳು ಮಾಡ್ತಿದ್ದಾರೆ, ಅದು ಪಕ್ಷದ ವರ್ಚಸ್ಸಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಿದೆ ಅಂತ. ಅಂಕಿತ, ನಿಜವಾಗ್ಲೂ ಕೂಡ ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಂತ ಬಂದಂತ ಸಂದರ್ಭದಲ್ಲಿ, ಎಲೆಕ್ಷನ್ ಸಮಯದಲ್ಲಿ ಈ ರಾಜಕೀಯ ಪಕ್ಷಗಳ ಪ್ರಮುಖ ಮುಖಂಡರುಗಳ ಬಿಹೇವಿಯರ್ ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ಅದು ಮತದಾರರ ಮೇಲೆ ಪರಿಣಾಮ ಬೀರುತ್ತೆ. ಇವರು ನೀಡುವಂತ ಹೇಳಿಕೆಗಳಿರಬಹುದು, ಇವರ ನಡವಳಿಕೆಗಳಿರಬಹುದು, ಸೊ ಎಲ್ಲವೂ ಕೂಡ ಪರಿಣಾಮ ಬೀರೋದ್ರಿಂದ ಬಿಜೆಪಿ ಹೈಕಮಾಂಡ್ ಬಿಜೆಪಿ ನಾಯಕರು ಇತ್ತೀಚೆಗೆ ನೀಡಿರುವಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ತಾವು ನೋಡ್ಬೋದು, ಈಶ್ವರಪ್ಪನವರು ಕೆಲ ದಿನಗಳ ಹಿಂದಷ್ಟೇ ನೀಡಿದಂತ ಹೇಳಿಕೆ, ಎಲೆಕ್ಷನ್ ಆದ ನಂತರ ಕುಮಾರಸ್ವಾಮಿ ಅವರು ನೆಗೆದು ಬೀಳ್ತಾರೆ ಅಂತ. ಬಟ್ ಅವರು ಆ ಅರ್ಥದಲ್ಲಿ ಹೇಳದೇ ಇದ್ರು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡಿದೆ ಬಿಜೆಪಿಗೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಮ್ಮ ಪಕ್ಷದವರು ಏನ್ ಕೊಟ್ಟಿರುವಂತ ಟಿಕೆಟ್ ಏನ್ ಕೊಟ್ಟಿದ್ದಾರೆ, ಅವರಲ್ಲಿ ಬಹುತೇಕ ಅಯೋಗ್ಯರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮೋದಿ ಅವರು ಮುಖ ನೋಡಿ ಮತ ಹಾಕ್ಬೇಕು ಜನ, ಅಷ್ಟೇ, ಅದೇ ಒಂದು ಅನಿವಾರ್ಯ ಈಗ ಅನ್ನುವಂತ ಮಾತನ್ನು ಹೇಳಿದ್ರು. ಇನ್ನು ಅನಂತಕುಮಾರ್ ಅವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ದಲಿತರನ್ನ ನಾಯಿಗೆ ಹೋಲ್ತಿದ್ರು. ಅದು ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಉಂಟು ಮಾಡಿತ್ತು. ಹೀಗಾಗಿ ಬಾಯಿಗೆ ಬಂದಂಗೆ ಮಾತನಾಡಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.